ರಾಜೀವ್ ಗೌಡ ಅವನ ಭಾಷೆಯಿಂದನೇ ಗೊತ್ತಾಗ್ತಾ ಇದೆ. ಅವನು ಮಾತಾಡಿರುವಂಥ ಆಡಿಯೋವನ್ನು ಈಗಷ್ಟೇ ಕೇಳಿಸ್ಕೊಂಡ್ರಿ. ಆತನ ಸ್ವಭಾವ ಎಂಥದ್ದು ಅಂತೇಳಿ. ಆದರೆ ಸಚಿವ KH ಮುನಿಯಪ್ಪ ಅವರು ಹೇಳುವಂಥ ವಿಚಾರ ನೋಡಿದ್ರೆ ಆ ಸ್ವಭಾವದ ವ್ಯಕ್ತಿ ಅಲ್ಲ. ಇದೇ ಫಸ್ಟ್ ಆಗಿರ್ಬೋದು, ಇದೇ ಲಾಸ್ಟ್ ಆಗುತ್ತೆ, ಇನ್ಯಾವತ್ತೂ ಹೀಗೆ ಮಾತಾಡಬಾರ್ದು ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾರು? ಸಚಿವ KH ಮುನಿಯಪ್ಪ ಅವರು. ಒಬ್ಬ ಪೌರಾಯುಕ್ತೆಗೆ ರಾಜೀವ್ ಗೌಡ ಅವರು ನಿಂದನೆ ಮಾಡಿದ ಕೇಸ್ಗೆ ಸಂಬಂಧಪಟ್ಟಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ KH ಮುನಿಯಪ್ಪ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್ ಅಂತ ಹೇಳಿದ್ದಾರೆ. 10 ವರ್ಷದಿಂದ ನೋಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ KH ಮುನಿಯಪ್ಪ ಅವರು. ಈ ಥರದ ಸ್ವಭಾವದ ವ್ಯಕ್ತಿ ಆತ ಅಲ್ಲ. ಎಲ್ಲ ಆಡಿಯೋವನ್ನು ಕೂಡ ಕೇಳಿಸ್ಕೊಂಡಿದ್ದೀನಿ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇವರು DC ಅವರಿದ್ದರು, AC ಅವರಿದ್ದರು, ತಹಸೀಲ್ದಾರ್ ಇದ್ದರು. ಅವ್ರಿಗೆ ಗಮನಕ್ಕೆ ತರೋದೇ ಕರೆಕ್ಟೇ ಬಿಟ್ಟರೆ ನಾವೇ ಕಾನೂನನ್ನು ಕೈಗೆ ತಗೊಳ್ಳೋ ಅವಕಾಶ ಸರಿ ಇಲ್ಲ. ಬಟ್ ಇಷ್ಟು ವರ್ಷ ಜೊತೆಯಲ್ಲಿದ್ದು ಅಲ್ಲಿ ಕೆಲಸ ಮಾಡ್ತಾಯಿದ್ನು, ಜನಸೇವೆ, ಇದು ಕುಡಿಯೋ ನೀರಿಗೆ ಅನುಕೂಲ ಮಾಡ್ತಿದ್ದ, ಹಾಸ್ಪಿಟ್ಲಿಗೆ ಮೊಬೈಲ್ ವ್ಯಾನ್ಗಳಾಗ್ತಿದ್ದ, ಬಡವರಿಗೆ ಮದುವೆ ಮುಂಜಿ ಇವೆಲ್ಲ ಮಾಡ್ತಿದ್ದ. ಇಷ್ಟು ದಿನದಲ್ಲಿ ಒಂದು ದಿನ ಕೂಡ ಈ ಭಾಷೆಯನ್ನು ನಾನು ಕಾಣಲಿಲ್ಲ. ನನಗೆ ಆಶ್ಚರ್ಯ ಆಗ್ತದೆ. ಈ ರೀತಿ ಎಮೋಷನ್ ಆಗಬಾರ್ದು. ವ್ಯಕ್ತಿಗವಾಗಿ ತಮಗೆ ಎಷ್ಟು ಇದು ಬೇಸರ ಆಗಿದೆ ಸರ್? ಯಾಕಂದರೆ ಎಲ್ಲರೂ ಹೇಳ್ತಾರೆ ಮುನಿಯಪ್ಪ ಶಿಷ್ಯ ಅವರೇ ಟಿಕೆಟ್ ಕೊಡಿಸಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡು. ನೋಡಿದ್ನೆಲ್ಲ 10 ವರ್ಷದಲ್ಲಿ ಒಂದು ದಿನ ಇಂಥದ್ದನ್ನು ಅಚಾತುರ್ಯ ನಾವು ಕಾಣಲಿಲ್ಲ. ಸಮಾಜ ಸೇವೆಯಲ್ಲಿ ಬಹುತೇಕ ಜಿಲ್ಲೆಯಲ್ಲೇ 2 ಜಿಲ್ಲೆಯಲ್ಲಿ ಕೂಡ ಅತಿ ಹೆಚ್ಚು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ದುರಂತ ಇಂಥದ್ದು ಆಗಬಾರ್ದಾಗಿ. ಒಳ್ಳೆಯದು. ಹೆಚ್ಚಿಗೆ ಏನು ಹೇಳೋಕ್ಕೆ ಇಷ್ಟಪಡಲ್ಲ, ಬುದ್ಧಿ ಹೇಳ್ತೀನಿ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಈ ಭಾಷೆ ಬಳಸಬಾರ್ದು. 10 ವರ್ಷ ಸೇವೆ ಮಾಡಿ ಇವತ್ತೊಂಥರ ಮನಸ್ಸಿಗೆ ಸಾರ್ವಜನಿಕರಲ್ಲಿ ಇಷ್ಟು ಒಳ್ಳೆಯದು ಅನಿಸ್ಕೊಂಡಿದ್ದವನು ಇಂಥ ಕೆಲಸ ಮಾಡಿಬಿಟ್ನಲ್ಲ ಅಂತ ನಮಗೂ ಬೇಸರ ಆಗಿದೆ. ರಾಜೀವ್ ಗೌಡ ಅವನ ಭಾಷೆಯಿಂದನೇ ಗೊತ್ತಾಗ್ತಾ ಇದೆ. ಅವನು ಮಾತಾಡಿರುವಂಥ ಆಡಿಯೋವನ್ನು ಈಗಷ್ಟೇ ಕೇಳಿಸ್ಕೊಂಡ್ರಿ. ಆತನ ಸ್ವಭಾವ ಎಂಥದ್ದು ಅಂತೇಳಿ. ಆದರೆ ಸಚಿವ KH ಮುನಿಯಪ್ಪ ಅವರು ಹೇಳುವಂಥ ವಿಚಾರ ನೋಡಿದ್ರೆ ಆ ಸ್ವಭಾವದ ವ್ಯಕ್ತಿ ಅಲ್ಲ. ಇದೇ ಫಸ್ಟ್ ಆಗಿರ್ಬೋದು, ಇದೇ ಲಾಸ್ಟ್ ಆಗುತ್ತೆ, ಇನ್ಯಾವತ್ತೂ ಹೀಗೆ ಮಾತಾಡಬಾರ್ದು ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾರು? ಸಚಿವ KH ಮುನಿಯಪ್ಪ ಅವರು. ಒಬ್ಬ ಪೌರಾಯುಕ್ತೆಗೆ ರಾಜೀವ್ ಗೌಡ ಅವರು ನಿಂದನೆ ಮಾಡಿದ ಕೇಸ್ಗೆ ಸಂಬಂಧಪಟ್ಟಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ KH ಮುನಿಯಪ್ಪ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್ ಅಂತ ಹೇಳಿದ್ದಾರೆ. 10 ವರ್ಷದಿಂದ ನೋಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ KH ಮುನಿಯಪ್ಪ ಅವರು. ಈ ಥರದ ಸ್ವಭಾವದ ವ್ಯಕ್ತಿ ಆತ ಅಲ್ಲ. ಎಲ್ಲ ಆಡಿಯೋವನ್ನು ಕೂಡ ಕೇಳಿಸ್ಕೊಂಡಿದ್ದೀನಿ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇವರು DC ಅವರಿದ್ದರು, AC ಅವರಿದ್ದರು, ತಹಸೀಲ್ದಾರ್ ಇದ್ದರು. ಅವ್ರಿಗೆ ಗಮನಕ್ಕೆ ತರೋದೇ ಕರೆಕ್ಟೇ ಬಿಟ್ಟರೆ ನಾವೇ ಕಾನೂನನ್ನು ಕೈಗೆ ತಗೊಳ್ಳೋ ಅವಕಾಶ ಸರಿ ಇಲ್ಲ. ಬಟ್ ಇಷ್ಟು ವರ್ಷ ಜೊತೆಯಲ್ಲಿದ್ದು ಅಲ್ಲಿ ಕೆಲಸ ಮಾಡ್ತಾಯಿದ್ನು, ಜನಸೇವೆ, ಇದು ಕುಡಿಯೋ ನೀರಿಗೆ ಅನುಕೂಲ ಮಾಡ್ತಿದ್ದ, ಹಾಸ್ಪಿಟ್ಲಿಗೆ ಮೊಬೈಲ್ ವ್ಯಾನ್ಗಳಾಗ್ತಿದ್ದ, ಬಡವರಿಗೆ ಮದುವೆ ಮುಂಜಿ ಇವೆಲ್ಲ ಮಾಡ್ತಿದ್ದ. ಇಷ್ಟು ದಿನದಲ್ಲಿ ಒಂದು ದಿನ ಕೂಡ ಈ ಭಾಷೆಯನ್ನು ನಾನು ಕಾಣಲಿಲ್ಲ. ನನಗೆ ಆಶ್ಚರ್ಯ ಆಗ್ತದೆ. ಈ ರೀತಿ ಎಮೋಷನ್ ಆಗಬಾರ್ದು. ವ್ಯಕ್ತಿಗವಾಗಿ ತಮಗೆ ಎಷ್ಟು ಇದು ಬೇಸರ ಆಗಿದೆ ಸರ್? ಯಾಕಂದರೆ ಎಲ್ಲರೂ ಹೇಳ್ತಾರೆ ಮುನಿಯಪ್ಪ ಶಿಷ್ಯ ಅವರೇ ಟಿಕೆಟ್ ಕೊಡಿಸಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡು. ನೋಡಿದ್ನೆಲ್ಲ 10 ವರ್ಷದಲ್ಲಿ ಒಂದು ದಿನ ಇಂಥದ್ದನ್ನು ಅಚಾತುರ್ಯ ನಾವು ಕಾಣಲಿಲ್ಲ. ಸಮಾಜ ಸೇವೆಯಲ್ಲಿ ಬಹುತೇಕ ಜಿಲ್ಲೆಯಲ್ಲೇ 2 ಜಿಲ್ಲೆಯಲ್ಲಿ ಕೂಡ ಅತಿ ಹೆಚ್ಚು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ದುರಂತ ಇಂಥದ್ದು ಆಗಬಾರ್ದಾಗಿ. ಒಳ್ಳೆಯದು. ಹೆಚ್ಚಿಗೆ ಏನು ಹೇಳೋಕ್ಕೆ ಇಷ್ಟಪಡಲ್ಲ, ಬುದ್ಧಿ ಹೇಳ್ತೀನಿ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಈ ಭಾಷೆ ಬಳಸಬಾರ್ದು. 10 ವರ್ಷ ಸೇವೆ ಮಾಡಿ ಇವತ್ತೊಂಥರ ಮನಸ್ಸಿಗೆ ಸಾರ್ವಜನಿಕರಲ್ಲಿ ಇಷ್ಟು ಒಳ್ಳೆಯದು ಅನಿಸ್ಕೊಂಡಿದ್ದವನು ಇಂಥ ಕೆಲಸ ಮಾಡಿಬಿಟ್ನಲ್ಲ ಅಂತ ನಮಗೂ ಬೇಸರ ಆಗಿದೆ. ರಾಜೀವ್ ಗೌಡ ಅವನ ಭಾಷೆಯಿಂದನೇ ಗೊತ್ತಾಗ್ತಾ ಇದೆ. ಅವನು ಮಾತಾಡಿರುವಂಥ ಆಡಿಯೋವನ್ನು ಈಗಷ್ಟೇ ಕೇಳಿಸ್ಕೊಂಡ್ರಿ. ಆತನ ಸ್ವಭಾವ ಎಂಥದ್ದು ಅಂತೇಳಿ. ಆದರೆ ಸಚಿವ KH ಮುನಿಯಪ್ಪ ಅವರು ಹೇಳುವಂಥ ವಿಚಾರ ನೋಡಿದ್ರೆ ಆ ಸ್ವಭಾವದ ವ್ಯಕ್ತಿ ಅಲ್ಲ. ಇದೇ ಫಸ್ಟ್ ಆಗಿರ್ಬೋದು, ಇದೇ ಲಾಸ್ಟ್ ಆಗುತ್ತೆ, ಇನ್ಯಾವತ್ತೂ ಹೀಗೆ ಮಾತಾಡಬಾರ್ದು ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾರು? ಸಚಿವ KH ಮುನಿಯಪ್ಪ ಅವರು. ಒಬ್ಬ ಪೌರಾಯುಕ್ತೆಗೆ ರಾಜೀವ್ ಗೌಡ ಅವರು ನಿಂದನೆ ಮಾಡಿದ ಕೇಸ್ಗೆ ಸಂಬಂಧಪಟ್ಟಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ KH ಮುನಿಯಪ್ಪ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್ ಅಂತ ಹೇಳಿದ್ದಾರೆ. 10 ವರ್ಷದಿಂದ ನೋಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ KH ಮುನಿಯಪ್ಪ ಅವರು.
ಈ ಥರದ ಸ್ವಭಾವದ ವ್ಯಕ್ತಿ ಆತ ಅಲ್ಲ. ಎಲ್ಲ ಆಡಿಯೋವನ್ನು ಕೂಡ ಕೇಳಿಸ್ಕೊಂಡಿದ್ದೀನಿ, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇವರು ಡಿ ಸಿ ಅವರಿದ್ದರು, ಎ ಸಿ ಅವರಿದ್ದರು, ತಹಸೀಲ್ದಾರ್ ಇದ್ದರು, ಅವ್ರಿಗೆ ಗಮನಕ್ಕೆ ತರೋದೇ ಕರೆಕ್ಟೇ ಬಿಟ್ಟರೆ ನಾವೇ ಕಾನೂನನ್ನು ಕೈಗೆ ತಗೊಳ್ಳೋ ಅವಕಾಶ ಸರಿಯಿಲ್ಲ. ಬಟ್ ಇಷ್ಟು ವರ್ಷ ಜೊತೆಯಲ್ಲಿದ್ದು ಅಲ್ಲಿ ಕೆಲಸ ಮಾಡ್ತಾಯಿದ್ನು, ಜನಸೇವೆ, ಇದು ಕುಡಿಯೋ ನೀರಿಗೆ ಅನುಕೂಲ ಮಾಡ್ತಿದ್ದ, ಹಾಸ್ಪಿಟ್ಲಿಗೆ ಮೊಬೈಲ್ ವ್ಯಾನ್ಗಳಾಗ್ತಿದ್ದ, ಬಡವರಿಗೆ ಮದುವೆ ಮುಂಚೆ ಇವೆಲ್ಲ ಮಾಡ್ತಿದ್ದ. ಇಷ್ಟು ದಿನದಲ್ಲಿ ಒಂದು ದಿನ ಕೂಡ ಈ ಭಾಷೆಯನ್ನು ನಾನು ಕಾಣಲಿಲ್ಲ. ನನಗೆ ಆಶ್ಚರ್ಯ ಆಗ್ತದೆ, ಈ ರೀತಿ ಎಮೋಷನ್ ಆಗಬಾರ್ದು. ವೈಯಕ್ತಿಕವಾಗಿ ತಮಗೆ ಎಷ್ಟು ಇದು ಬೇಸರ ಆಗಿದೆ ಸರ್? ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ಮುನಿಯಪ್ಪರ ಶಿಷ್ಯ, ಅವರೇ ಟಿಕೆಟ್ ಕೊಡಿಸಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡು. ನೋಡಿದ್ನಲ್ಲ, 10 ವರ್ಷದಲ್ಲಿ ಒಂದು ದಿನ ಇಂಥದ್ದನ್ನು ಅಚಾತುರ್ಯ ನಾವು ಕಾಣಲಿಲ್ಲ. ಸಮಾಜ ಸೇವೆಯಲ್ಲಿ ಬಹುತೇಕ ಜಿಲ್ಲೆಯಲ್ಲೇ, ಎರಡೂ ಜಿಲ್ಲೆಯಲ್ಲಿ ಕೂಡ ಅತಿ ಹೆಚ್ಚು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ದುರಂತ ಇಂಥದ್ದು ಆಗಬಾರ್ದಾಗಿ. ಒಳ್ಳೆಯದು, ಹೆಚ್ಚಿಗೆ ಏನು ಹೇಳೋಕ್ಕೆ ಇಷ್ಟಪಡಲ್ಲ, ಬುದ್ಧಿ ಹೇಳ್ತೀನಿ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಈ ಭಾಷೆ ಬಳಸಬಾರ್ದು. 10 ವರ್ಷ ಸೇವೆ ಮಾಡಿ ಇವತ್ತೊಂಥರ ಮನಸ್ಸಿಗೆ ಸಾರ್ವಜನಿಕರಲ್ಲಿ ಇಷ್ಟು ಒಳ್ಳೆಯದು ಅನ್ಸ್ಕೊಂಡಿದ್ದವನು ಇಂಥ ಕೆಲಸ ಮಾಡಿಬಿಟ್ನಲ್ಲ ಅಂತ ನಮಗೂ ಬೇಸರ ಆಗಿದೆ. ರಾಜೀವ್ ಗೌಡ ಅವನ ಭಾಷೆಯಿಂದನೇ ಗೊತ್ತಾಗ್ತಾ ಇದೆ. ಅವನು ಮಾತಾಡಿರುವಂಥ ಆಡಿಯೋವನ್ನು ಈಗಷ್ಟೇ ಕೇಳಿಸ್ಕೊಂಡ್ರಿ, ಆತನ ಸ್ವಭಾವ ಎಂಥದ್ದು ಅಂತೇಳಿ. ಆದರೆ ಸಚಿವ KH ಮುನಿಯಪ್ಪ ಅವರು ಹೇಳುವಂಥ ವಿಚಾರ ನೋಡಿದ್ರೆ ಆ ಸ್ವಭಾವದ ವ್ಯಕ್ತಿ ಅಲ್ಲ. ಇದೇ ಫಸ್ಟ್ ಆಗಿರ್ಬೋದು, ಇದೇ ಲಾಸ್ಟ್ ಆಗುತ್ತೆ, ಇನ್ಯಾವತ್ತೂ ಹೀಗೆ ಮಾತಾಡಬಾರ್ದು ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾರು? ಸಚಿವ KH ಮುನಿಯಪ್ಪ ಅವರು. ಒಬ್ಬ ಪೌರಾಯುಕ್ತೆಗೆ ರಾಜೀವ್ ಗೌಡ ಅವರು ನಿಂದನೆ ಮಾಡಿದ ಕೇಸ್ಗೆ ಸಂಬಂಧಪಟ್ಟಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ KH ಮುನಿಯಪ್ಪ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್ ಅಂತ ಹೇಳಿದ್ದಾರೆ. 10 ವರ್ಷದಿಂದ ನೋಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ KH ಮುನಿಯಪ್ಪ ಅವರು. ಈ ಥರದ ಸ್ವಭಾವದ ವ್ಯಕ್ತಿ ಆತ ಅಲ್ಲ. ಎಲ್ಲ ಆಡಿಯೋವನ್ನು ಕೂಡ ಕೇಳಿಸ್ಕೊಂಡಿದ್ದೀನಿ, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇವರು ಡಿ ಸಿ ಅವರಿದ್ದರು, ಎ ಸಿ ಅವರಿದ್ದರು, ತಹಸೀಲ್ದಾರ್ ಇದ್ದರು, ಅವ್ರಿಗೆ ಗಮನಕ್ಕೆ ತರೋದೇ ಕರೆಕ್ಟೇ ಬಿಟ್ಟರೆ ನಾವೇ ಕಾನೂನನ್ನು ಕೈಗೆ ತಗೊಳ್ಳೋ ಅವಕಾಶ ಸರಿಯಿಲ್ಲ. ಬಟ್ ಇಷ್ಟು ವರ್ಷ ಜೊತೆಯಲ್ಲಿದ್ದು ಅಲ್ಲಿ ಕೆಲಸ ಮಾಡ್ತಾಯಿದ್ನು, ಜನಸೇವೆ, ಇದು ಕುಡಿಯೋ ನೀರಿಗೆ ಅನುಕೂಲ ಮಾಡ್ತಿದ್ದ, ಹಾಸ್ಪಿಟ್ಲಿಗೆ ಮೊಬೈಲ್ ವ್ಯಾನ್ಗಳಾಗ್ತಿದ್ದ, ಬಡವರಿಗೆ ಮದುವೆ ಮುಂಚೆ ಇವೆಲ್ಲ ಮಾಡ್ತಿದ್ದ. ಇಷ್ಟು ದಿನದಲ್ಲಿ ಒಂದು ದಿನ ಕೂಡ ಈ ಭಾಷೆಯನ್ನು ನಾನು ಕಾಣಲಿಲ್ಲ. ನನಗೆ ಆಶ್ಚರ್ಯ ಆಗ್ತದೆ, ಈ ರೀತಿ ಎಮೋಷನ್ ಆಗಬಾರ್ದು. ವೈಯಕ್ತಿಕವಾಗಿ ತಮಗೆ ಎಷ್ಟು ಇದು ಬೇಸರ ಆಗಿದೆ ಸರ್? ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ಮುನಿಯಪ್ಪರ ಶಿಷ್ಯ, ಅವರೇ ಟಿಕೆಟ್ ಕೊಡಿಸಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡು. ನೋಡಿದ್ನಲ್ಲ, 10 ವರ್ಷದಲ್ಲಿ ಒಂದು ದಿನ ಇಂಥದ್ದನ್ನು ಅಚಾತುರ್ಯ ನಾವು ಕಾಣಲಿಲ್ಲ. ಸಮಾಜ ಸೇವೆಯಲ್ಲಿ ಬಹುತೇಕ ಜಿಲ್ಲೆಯಲ್ಲೇ, ಎರಡೂ ಜಿಲ್ಲೆಯಲ್ಲಿ ಕೂಡ ಅತಿ ಹೆಚ್ಚು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ದುರಂತ ಇಂಥದ್ದು ಆಗಬಾರ್ದಾಗಿ. ಒಳ್ಳೆಯದು, ಹೆಚ್ಚಿಗೆ ಏನು ಹೇಳೋಕ್ಕೆ ಇಷ್ಟಪಡಲ್ಲ, ಬುದ್ಧಿ ಹೇಳ್ತೀನಿ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಈ ಭಾಷೆ ಬಳಸಬಾರ್ದು. 10 ವರ್ಷ ಸೇವೆ ಮಾಡಿ ಇವತ್ತೊಂಥರ ಮನಸ್ಸಿಗೆ ಸಾರ್ವಜನಿಕರಲ್ಲಿ ಇಷ್ಟು ಒಳ್ಳೆಯದು ಅನ್ಸ್ಕೊಂಡಿದ್ದವನು ಇಂಥ ಕೆಲಸ ಮಾಡಿಬಿಟ್ನಲ್ಲ ಅಂತ ನಮಗೂ ಬೇಸರ ಆಗಿದೆ.